ಗೋಡೆ ಮೇಲಿರುವ ಕಾಡು ಪ್ರಾಣಿಗಳ ಚಿತ್ರಗಳನ್ನು ಗಮನಿಸಿದರೆ ಇದು ವನ್ಯಜೀವಿ ಪ್ರೇಮಿಯ ಮನೆ ಎಂದು ಅನ್ನಿಸದೇ ಇರಲಾರದು. ಇದು ಪರಿಸರ ಪ್ರೇಮಿ ಯೋಗೀಶ್ರ ಮನೆ. ಈ ಚಿತ್ರದಲ್ಲಿ ಕಾಣುತ್ತಿರುವ ಯೋಗೀಶ್ ಪುಂಡಾನೆಯ ಕ್ರೂರ ತುಳಿತಕ್ಕೆ ಸಿಕ್ಕಿ ಸಾವನ್ನಪ್ಪಿದವರು. ಈತ ನಿವೃತ್ತ ವಲಯ ಅರಣ್ಯಾಧಿಕಾರಿ ಶಿವಣ್ಣನವರ ಒಬ್ಬನೇ ಮಗ. ದಕ್ಷ ಆಡಳಿತಗಾರರಾಗಿ 35 ವರ್ಷಗಳ ಕಾಲ ಪ್ರಾಣಿಗಳ ಹಿತರಕ್ಷಣೆ ಮಾಡಿದ ಇವರು ನರಹಂತಕ ಆನೆಯಿಂದ ಮಗನನ್ನು ಕಳೆದುಕೊಂಡ ದುರ್ದೈವಿ. ಇದು ತಿಪ್ಟೂರು ತಾಲೂಕು ಹೊನ್ನವಳ್ಳಿ ಹೋಬಳಿ ಗ್ಯಾರಘಟ್ಟ ಬಳಿಯ ಹೊಸಕಟ್ಟೆ. ಈ ಕೆರೆಯ ದಡದಲ್ಲಿ ಕಾಣುತ್ತಿರುವ ದೊಡ್ಡ ದೊಡ್ಡ ಹೆಜ್ಜೆ ಗುರುತುಗಳು ಯೋಗೀಶನನ್ನು ಬಲಿ ತೆಗೆದುಕೊಂಡ ಪುಂಡಾನೆಯವು. ಯೋಗೀಶನನ್ನು ಸಾಯಿಸಿದ ನಂತರ ಈ ಕೆರೆಯ ನೀರಿನಲ್ಲಿ ಸ್ವಲ್ಪ ಹೊತ್ತು ಪುಂಡಾನೆ ಮೀಯುತ್ತಿತ್ತು ಎನ್ನಲಾಗಿದೆ. ಇದು ನೋಡ್ರಿ ಇಲ್ಲೆಲ್ಲ ಬಿದ್ದಿದೆ ಬ್ಲಡ್. ಅಲ್ಲಿಂದಲ್ಲ ನೋಡ್ರಿ ಇಲ್ಲೆಲ್ಲೋ ಮೊದ್ಲಿಂದ ಈ ದಾರಿಯಲ್ಲಿ ಆನೆಯ ಹೆಜ್ಜೆ ಗುರುತುಗಳ ಜೊತೆ ಕಾಣುವ ರಕ್ತದ ಕಲೆಗಳನ್ನು ಹಿಂಬಾಲಿಸುತ್ತಾ ಹೋದಂತೆ ಕಾಣುವುದು ಆನೆಯ ಬರ್ಬರ ಕೃತ್ಯಕ್ಕೆ ನಲಿಗಿ ಪ್ರಾಣ ಕಳೆದುಕೊಂಡ ಯೋಗೀಶ್ವರ ಶವ. ಅಲ್ಲಿ ಎತ್ಕೊಂಡು ಹೋಗಿದೆಯಲ್ಲ ಈ ಜಾಗ ನೋಡಿ ನೋಡಿ ಅಲ್ಲೆಲ್ಲ ಸುತ್ತಾಡ್ಬಿಡೈತೆ. ಈಗಾಗಲೇ 5 ಜನರನ್ನು ಬಲಿ ತೆಗೆದುಕೊಂಡಿದ್ದ ಪುಂಡಾನೆಯನ್ನು ಹಿಡಿಯಲು ಅಭಿಮನ್ಯು ಮತ್ತು ಇತರ 4 ಆನೆಗಳೊಂದಿಗೆ ಅರಣ್ಯ ಇಲಾಖೆ ಸಕಲ ಸಿದ್ಧತೆಗಳಿಂದ 3 ದಿನಗಳಿಂದ ಕ್ಯಾಂಪ್ ಹಾಕಿದ್ದ ಸಂದರ್ಭದಲ್ಲೇ ಈ ದುರಂತ ಸಂಭವಿಸಿದೆ. ಸುದ್ದಿ ನಿಧಾನವಾಗಿ ಹಬ್ಬುತ್ತಿದ್ದಂತೆ ಸುತ್ತಮುತ್ತಲ ಗ್ರಾಮಸ್ಥರು, ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದರು. ಕಳೆದ ವರ್ಷವಷ್ಟೇ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದ ತಂದೆ ತನ್ನ ಅಳಿಯನ ಸಾವಿನ ದಾರುಣ ದೃಶ್ಯವನ್ನು ಕಂಡು ಅತೀವ ವೇದನೆಯಿಂದ ಕುಸಿದರು. ಇಡೀ ಊರು ಶೋಕದಲ್ಲಿ ಮುಳುಗಿತು. ಇಲ್ಲೇ ಹತ್ತಿರದಲ್ಲೇ ಎಲ್ಲೋ ಪುಂಡಾನೆಯ ಇರುವಿಕೆಯನ್ನು ಅರಸುತ್ತಾ ಆನೆ ವೀರ ಅಭಿಮನ್ಯುವಿನೊಂದಿಗೆ ಇತರ 4 ಸಾಕಾನೆಗಳು ಹೊರಟವು. ಅಭಿಮನ್ಯುವಿನ ಮೇಲೆ ಕುಳಿತು ಶಾರ್ಪ್ ಶೂಟರ್ ವೆಂಕಟೇಶ್ ಬಂದೂಕಿನ ಸಹಾಯದಿಂದ ಪುಂಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಲು ಆನೆಯ ಜಾಡನ್ನು ಹಿಡಿದು ಹೊರಟರು. ಚುಚ್ಚುಮದ್ದು ತಾಕಿದಾಗ ಆನೆಯ ದೇಹದ ಉಷ್ಣಾಂಶ ಕಮ್ಮಿ ಮಾಡಲು ನೀರನ್ನು ತುಂಬಿಕೊಂಡು ಮಾವುತ ಸಿಬ್ಬಂದಿಗಳು ಇನ್ನೊಂದು ಆನೆಯ ಮೇಲೇರಿ ಹೊರಟರು. ಪುಂಡಾನೆಯ ಇರುವನ್ನು ದೂರದಿಂದಲೇ ಗುರುತಿಸಿದ ಶೂಟರ್ ವೆಂಕಟೇಶ್ ಸುಮಾರು 100 ಮೀಟರ್ ಅಂತರದಿಂದ ಶೂಟ್ ಮಾಡಿದರು. ಇದು ಅವರ ಗುರಿಗೆ ಸಿಕ್ಕ 57ನೇ ಆನೆ. ನಿಖರ ಗುರಿಗೆ ಸಿಕ್ಕು ಪುಂಡಾನೆ ದಿಕ್ಕು ತಪ್ಪಿ ಓಡಿದಾಗ ಜನ ದಿಕ್ಕಾಪಾಲಾಗಿ ಓಡಿದರು. ಅಭಿಮನ್ಯುವಿನೊಂದಿಗೆ ಉಳಿದ ಆನೆಗಳು, ಅಧಿಕಾರಿಗಳು ಪುಂಡಾನೆಯನ್ನು ಹಿಂಬಾಲಿಸಿದರು. ಹೊಲಗದ್ದೆಗಳಲ್ಲಿ ಓಡಿದ ಆನೆ ಮತ್ತಿನಲ್ಲಿ ಸುಮಾರು 3 ಕಿಲೋಮೀಟರ್ ಓಡಿ ನಿತ್ರಾಣಗೊಂಡು ನೆಲಕ್ಕೊರಳಿತು. ಉಳಿದವರು ಟ್ರ್ಯಾಕ್ಟರ್, ಕಾರು, ಜೀಪುಗಳಲ್ಲಿ ಅಗತ್ಯ ಸಲಕರಣೆಗಳೊಂದಿಗೆ ಆನೆ ನೆರಳುಗುರುಳಿದ ಸ್ಥಳಕ್ಕೆ ಹೊರಟರು.
ಮುಂಡಾನೆಯನ್ನು ಹೆಡೆಮುರಿ ಕಟ್ಟಲು ದೊಡ್ಡ ದೊಡ್ಡ ಹಗ್ಗ, ಕಬ್ಬಿಣದ ಸರಪಳಿಗಳಿಂದ ಪ್ರಜ್ಞೆ ಬರುವ ಮುಂಚೆ ಆನೆಯನ್ನು ಬಂಧಿಸಿದರು. ಅಭಿಮನ್ಯು ಮತ್ತು ಉಳಿದ ಆನೆಗಳು ಸುತ್ತ ಕಾವಲು ನಿಂತವು. ಇದನ್ನ ಡಿಪಾರ್ಟ್ಮೆಂಟ್ ಅವ್ರು ಸಾಕ್ತಾರ, ಇಲ್ಲ ಮತ್ತೆ ಬಿಟ್ರೆ ಮತ್ತೆ ಇನ್ನೂ ದ್ವೇಷ ಜಾಸ್ತಿಯಾಗಿ ನಿರಂತರವಾಗಿ ಮನುಷ್ಯರನ್ನು ಕೊಲ್ತಾ ಬರುತ್ತೆ. ಒಂದು ಆನೆ ಒಂದು ದಿವಸಕ್ಕೆ 20 ಕಿಲೋಮೀಟರ್ ಸ್ಪೀಡಲ್ಲಿ, ಗಂಟೆಗೆ 20 ಕಿಲೋಮೀಟರ್ ಸ್ಪೀಡಲ್ಲಿ ನಡೆದ್ರೆ ಒಂದು 150 ಕಿಲೋಮೀಟರ್ ನಡೆಯುತ್ತೆ. ಆ ಲೆಕ್ಕಾಚಾರದಲ್ಲಿ ಇದು ಮನಸ್ಸು ಮಾಡಿದ್ರೆ ನೀವು ಎಲ್ಲೇ ತಮಿಳುನಾಡಿಗೆ ಬಿಟ್ಟರು ಒಂದು ತಿಂಗಳಲ್ಲಿ ಇಲ್ಲಿ ಬರುತ್ತೆ. ಇದು ಮುಂದಿನ ಕ್ರಮ ಏನ್ ಮಾಡ್ತಾರೆ ಅಂತ ನೋಡ್ಬೇಕಷ್ಟೇ. ಎಷ್ಟು ಜನ ಈಗಾಗಲೇ 6 ಜನ ಲೆಕ್ಕಕ್ಕೆ ಅಧಿಕೃತ ಆಗಿ. ಇನ್ನು ಇದು ಬಂದ ಇದು ಯಾವ ಏರಿಯಾದಿಂದ ಹೊನ್ನೇರಘಟ್ಟದಿಂದ ಬಂದ ಆನೆ, ಅಲ್ಲೊಂದ್ 2-3 ಜನ ಸಾಯಿಸಿದ ಆನೆ ಇದೇ ಇರ್ಬೋದು ಅನಿಸ್ತಾ ಇದೆ ನಮ್ಗೆಲ್ಲ. ಅದಾದ್ಮೇಲೆ ರಾಂಪುರ ಮೇಲೆ ಹೀಗೆ. ಆದ್ರೆ ಇದೊಂದು ಆನೆಗಳ ಇದು ಒಂದು ಕಾರಿಡಾರ್. ಇದು 2 ವರ್ಷಕ್ಕೆ 3 ವರ್ಷಕ್ಕೆ ಆನೆಗಳು ಇಲ್ಲಿ ಬರ್ತಾ ಇರುತ್ತೆ. ಇದು ಹಿಂದೆ ಒಂದಾನೊಂದು ಕಾಲದಲ್ಲಿ ಆನೆ ಕಾರಿಡಾರ್, ಅದು ವಂಶವಾಹಿಯಾಗಿ ಆನೆಗಳಿಗೆ ಬರ್ತಾ ಇರ್ತದೆ. ಅದರ ಅಜ್ಜ ಅಜ್ಜಿ ಮುತ್ತಜ್ಜಿ ಯಾವುದೋ ಒಂದು ತಿರುಗಿದ ದಾರಿಯಲ್ಲಿ ಅದು ಬರುತ್ತೆ. ಹಾಗಾಗಿ ಇದೆಲ್ಲ ಆನೆ ಇಲ್ಲದ ಜಾಗ ಅಂತ ಅಲ್ಲ ಇದು. ಯಾಕೆಂದ್ರೆ ಬುಷ್ ಕಾಡುಗಳಲ್ಲಿ ಇಂಥ ಬಯಲುಸೀಮೆಯಲ್ಲೇ ಆನೆ ಇರಕ್ಕೆ ಇಷ್ಟಪಡೋದು. ಯಾಕೆಂದ್ರೆ ಒಳ್ಳೆ ನೀರು ಒಳ್ಳೆ ಫುಡ್ ಸಿಗ್ತದೆ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಏನಿಲ್ಲ. ನಾವು ಅಬ್ಬನಘಟ್ಟ ಹೋಗಿದ್ವಿ, ಬೆಳಗಿಂದ ಜೊತೆಲೇ ಇದೀವಿ ಇಲ್ಲಿ. ಹೌದಾ? ಒಬ್ಬನೇ ಸ್ಮ್ಯಾಶ್ ಮಾಡಾಕ್ತಿದೆ. ಸ್ಟಾರ್ಟಿಂಗ್ ನೋಡಿದೆ ನಾವೇನು ಯಾರು ಹೋಗಿರಲಿಲ್ಲ. ಏನದು ಎಚ್ಚರಿಕೆ ಸರ್? ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು, ವೈದ್ಯರು ಮತ್ತು ಸಿಬ್ಬಂದಿ ಬಂಧಿಸಿದ ಆನೆಗೆ ಚುಚ್ಚುಮದ್ದು ನೀಡಿ ಪ್ರಜ್ಞೆ ಮರುಕಳಿಸುವಲ್ಲಿ ನೆರವಾದರು. ಹಗ್ಗ ಈಗ ಕಟ್ಟಾಗ್ಬಿಟ್ರೆ ಹೋಗಿಲ್ಲ. ಅವ್ರನ್ನ ಕಲ್ಸಿ ಈ ಕಡೆ ಕಲ್ಸು. ಬನ್ನಿ ಈ ಕಡೆ ಬನ್ನಿ, ಎಲ್ಲ ದೂರ ಹೋಗ್ಬೇಕು. ಆ ಸಿಂಬಲ್ ಹಿಡಿಬೇಕು ಇಲಾಖೆ ಅಧಿಕಾರಿಗಳು ಅಂದ್ರೆ ಹೆಂಗೆ ಅಂತ ಗೊತ್ತಾಗಬೇಕು ಅಂದ್ರೆ ಬರ್ಬೇಕು ಅವರು. ಬರೋಣ. ಅಭಿಮನ್ಯು ಮತ್ತು ಉಳಿದ ಆನೆಗಳಾದ ಗಜೇಂದ್ರ, ಪ್ರತಾಪ, ಹರ್ಷ ಆನೆಯನ್ನು ಕಟ್ಟಿ ಪಳಗಿಸಿ ಲಾರಿ ಹತ್ತಿಸುವುದರಲ್ಲಿ ಯಶಸ್ವಿಯಾದವು. ಆತಂಕದಲ್ಲಿದ್ದ ಗ್ರಾಮಸ್ಥರು ನಿಟ್ಟುಸಿರಿಟ್ಟರು.
ವಂದನೆಗಳು. ಚಂದ್ರಕಾಂತ್, ತಿಪ್ಟೂರ್ ಇನ್ಫೋ ನ್ಯೂಸ್ ಚಾನಲ್.